ಹಲೋ ವೀಕ್ಷಕರೇ, ವೆಲ್ಕಮ್ ಟು RJVN ಚಾನೆಲ್. ನಾನು ನಿಮ್ಮನ್ನು ಇನ್ನೊಂದು ಬಾಳೆಲೆ ಊಟದ ಒಂದು ಹೋಟೆಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಉಪಹಾರ ದರ್ಶಿನಿ ಅಂತ. ಇದು DVG ರೋಡಲ್ಲಿದೆ. ಸೊ ಇಲ್ಲೂ ಕೂಡ ನೀವು ಬಾಳೆಲೆ ಊಟವನ್ನು ಸವಿಯಬಹುದು. ಇದು ಬಂದು ರೋಟಿ ಗರ್ ಅಂತ ನೀವು ಕೇಳಿರಬಹುದು, ಗಾಂಧಿ ಬಜಾರ್ ಹತ್ರ. ಅದರ ಮೇಲ್ಗಡೆ ಬರ್ತದೆ. ಇದು ಒಂದು ಊಟಕ್ಕೆ 260 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಬನ್ನಿ ನೋಡೋಣ ಏನೇನು ಸವಿಯಬಹುದು ಇಲ್ಲಿ ಅನ್ನೋದನ್ನು ನಾವು ನೋಡೋಣ. ಸೊ ನಾವು ಹೋಟೆಲ್ಲು ಮಾಡಿ ಮೇಲಿರೋದ್ರಿಂದ ನೀವು ಮೆಟ್ಟಲುಗಳನ್ನು ಹತ್ತಿ ಹೋಗಬೇಕಾಗತ್ತೆ. ಇದು ಬಂದು ಸುಮಾರು ಒಂದು 7-8 ವರ್ಷದಿಂದ ಈ ಹೋಟೆಲ್ಲು ಇದೆ. ನೀವು ವಾರದ ದಿನಗಳಲ್ಲಿ ಬಂದರೆ ನಿಮಗೆ ಏನು ಅಷ್ಟೊಂದು ರಶ್ ಇರಲ್ಲ, ಆದರೆ ವೀಕೆಂಡ್ಸಲ್ಲೆಲ್ಲ ಬಂದರೆ ಸ್ವಲ್ಪ ರಶ್ ಇರುತ್ತೆ. ಬನ್ನಿ ಒಳಗಡೆ ಹೋಗಿ ಏನೇನು ಸವಿಯಬಹುದು ಅಂತ ನಾವು ನೋಡೋಣ. ಸೊ ಮೊದಲಿಗೆ ನಿಮಗೆ ಗೊತ್ತಿರೋ ಥರ ಇಲ್ಲಿ ನಾ ಹೇಳ್ದಂಗೆ ಬಾಳೆಲೆ ಊಟ ಅಂತ ಹೇಳಿದಾಗ ಬಾಳೆಲೆಯನ್ನು ಫಸ್ಟು ಹಾಕ್ತಾರೆ. ಮೊದಲಿಗೆ ಬಾಳೆ ಎಲೆಯನ್ನು ಹಾಕಿ ನಿಮಗೆ ಮೊದಲು ಸಕ್ಕರೆ, ಉಪ್ಪಿನಕಾಯಿ, ನಂತರ ಮೊದಲಿಗೆ ಸ್ವೀಟಿಂದ ಶುರು ಮಾಡ್ತಾರೆ. ಬೇಳೆ ಒಬ್ಬಟ್ಟನ್ನು ಹಾಕ್ತಾರೆ, ಅದರ ಮೇಲೆ ತುಪ್ಪವನ್ನು ಹಾಕ್ತಾರೆ. ಸೊ ಅದು ಸ್ವೀಟಿಂದ ಶುರು ಮಾಡ್ತಾರೆ. ಆಮೇಲೆ ಚಟ್ನಿ ಹಾಕ್ತಾರೆ, ತೆಂಗಿನಕಾಯಿ ಚಟ್ನಿ. ನಂತರ ಪಲ್ಯಗಳನ್ನ ಬಡಿಸ್ತಾರೆ. ಮೊದಲಿಗೆ ಕೋಸಂಬರಿ ಥರ, ಕ್ಯಾರೆಟು ಮತ್ತು ಸೌತೆಕಾಯಿ ಕೋಸಂಬರಿ, ಇದು ಬಂದು ಜೋಳದ ಒಂದು ಪಲ್ಯ. ಆಮೇಲೆ ಕಡಲೆಕಾಳು ಪಲ್ಯ, ಇದು ಒಂದು ಉತ್ತರ ಕರ್ನಾಟಕದ ಒಂದು ಡಿಶ್ ಅಂತಲೇ ಹೇಳ್ಬೋದು. ಚಟ್ನಿ. ಸೊ ಅಲ್ಲಿ ಏನೇನು ಅವರು ಇದು ಮಾಡ್ತಾರೆ ಅದು. ಮತ್ತು ಇದು ಸೂಪ್ ಬಂದು ಟೊಮೆಟೊ ಸೂಪ್ ಮತ್ತು ಒಂದು ತರಕಾರಿ ಸೂಪ್. ಸೊ 2 ಸೂಪನ್ನು ಕೊಡ್ತಾರೆ ಊಟಕ್ಕೆ ಮುಂಚೆ. ಎಲ್ಲವೂ ಒಂಥರ ಚೆನ್ನಾಗಿತ್ತು, ಅಷ್ಟೊಂದು ಖಾರನೂ ಇರಲ್ಲ. ಇದು ಒಂದು ಥರ ಚಟ್ನಿ. ಮತ್ತು ದೋಸೆ ಬಂದು ನಿಮಗೆ ಅನ್ಲಿಮಿಟೆಡ್, ಎಲ್ಲನೂ ಅನ್ಲಿಮಿಟೆಡು ಎಕ್ಸೆಪ್ಟ್ ನಿಮಗೆ ಹೋಳಿಗೆ ಮಾತ್ರ ಅವರು ಲಿಮಿಟೆಡಾಗಿ ಒಂದೊಂದು ಹಾಕ್ತಾರೆ. ಸೊ ದೋಸೆನೂ ಅಷ್ಟೇ ಭಾಳ ಚೆನ್ನಾಗಿತ್ತು, ಗರಿಗರಿಯಾಗಿ ಆಲೂಗೆಡ್ಡೆ ಪಲ್ಯದ ಜೊತೆಗೆ ತಿಂದರೆ ಭಾಳ ಟೇಸ್ಟಿಯಾಗಿರುತ್ತೆ. ಸೊ ನೋಡಿ, ಅದು ಒಂಥರ ಗರಿಗರಿಯಾಗಿದೆ, ಚೆನ್ನಾಗಿದೆ. ನಂತರ ನಿಮಗೆ ಒಂದು ಸಾಗು, ತರಕಾರಿಗಳೆಲ್ಲ ಹಾಕಿ ಮಾಡಿರುವಂಥ ಒಂದು ಸಾಗು ಹಾಕ್ತಾರೆ. ಸೊ ಅದು ಇದು ಒಂದು ಹೆಣ್ಣುಗಾಯಿ ಪಲ್ಯ ಅಂತ ಹೇಳ್ಬೋದು ಇದು. ಸೊ ಅದ್ರ ಜೊತೆಗೆ ಸಾಗು ಕೂಡ ಹಾಕಿದ್ದಾರೆ. ಇದನ್ನು ಚಪಾತಿ ಜೊತೆ ತಿನ್ನಬಹುದು, ಚಪಾತಿಗೆ ನಂಚ್ಕೊಂಡು ತಿನ್ಬೋದು. ಎಲ್ಲನೂ ಒಂಥರ ಚೆನ್ನಾಗಿ ಟೇಸ್ಟಿಯಾಗಿತ್ತು. ಹೆಣ್ಣುಗಾಯಿ ಬಂದು ಉತ್ತರ ಕರ್ನಾಟಕದ ಅದು ಅವ್ರಿಗೆ ಡೈಲಿ ಇರಲೇಬೇಕು. ಇದು ಒಂದು ಪಲಾವ್, ವೆಜಿಟೇಬಲ್ ಪಲಾವು. ಇದು ಬಿಸಿಬೇಳೆ ಬಾತ್. ಇದು ವೆಜಿಟೇಬಲ್ ಪಲಾವ್ ಜೊತೆಗೆ ನಿಮಗೆ ಒಂದು ಮೊಸರು ಪಚ್ಚಡಿ ಕೊಡ್ತಾರೆ. ಅದೇ ಥರ ಒಂದು ಬಿಸಿಬೇಳೆಗೂ ಕೊಟ್ಟಿದ್ದಾರೆ. ಮತ್ತು ಇದು ಬಂದು ಫ್ರೈಯಮ್ಸು. ಇದು ನೀವು ನೆಂಚ್ಕೊಂಡು ತಿನ್ನೋಕ್ಕೆ ಭಾಳ ಚೆನ್ನಾಗಿರುತ್ತೆ, ಬಿಸಿಬೇಳೆ ಜೊತೆಗೆ ನೆಂಚ್ಕೊಂಡು ತಿನ್ನೋಕ್ಕೆ ಭಾಳ ಚೆನ್ನಾಗಿರುತ್ತೆ. ನಂತರ ನಿಮಗೆ ಬಿಳಿ ಅನ್ನ, ವೈಟ್ ರೈಸ್ ಅಂತಾರಲ್ಲ ಅದನ್ನು ಒಂದು ನೀವು ಸಾಂಬಾರು ಜೊತೆಗೂ ತಿನ್ಬೋದು, ಮತ್ತು ರಸಮ್ ಜೊತೆಗೆ. ಇದು ಬಂದು ನುಗ್ಗೆಕಾಯಿ ಸಾಂಬಾರು. ದಿನಕ್ಕೆ ಒಂದೊಂದು ಸಾಂಬಾರು ಮಾಡ್ತಾರೆ. ಇದು ಟೊಮೆಟೊ ರಸಮ್, ಭಾಳ ಚೆನ್ನಾಗಿತ್ತು, ಭಾಳ ಟೇಸ್ಟಿಯಾಗಿತ್ತು. ನಂತರ ಆಮೇಲೆ ಕಲಸಿದ ಮೊಸರನ್ನ, ಅದು ಕೂಡ ಭಾಳ ಚೆನ್ನಾಗಿತ್ತು. ಅವರೇ ಕಲಿಸ್ಬಿಟ್ಟು ಹಾಕಿರೋದ್ರಿಂದ ನಮಗೆ ಕಲಿಸ್ಕೊಳ್ಳೋ ಇದೂ ಇಲ್ಲ, ಭಾಳ ಚೆನ್ನಾಗಿರುತ್ತೆ. ನಂತರ ಕೊನೆಯಲ್ಲಿ ಐಸ್ ಕ್ರೀಮ್, ನಿಮ್ಗೆ ಯಾವುದು ಬೇಕೋ ಅದನ್ನು ತೊಗೋಬೋದು. ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್.